ಬ್ರೇನ್‌ಗೆ ಇಂಟರಪ್ಷನ್ ಇಷ್ಟ ಇಲ್ಲ. ಬ್ರೈನ್ ಡಸಂಟ್ ಲೈಕ್ ಇಂಟರಪ್ಷನ್. ಇಷ್ಟಪಡಲ್ಲ ಅದನ್ನ ಅದು. ಬ್ರೈನ್ ಡಸಂಟ್ ಲೈಕ್ ಇಂಟರಪ್ಷನ್. ಸೊ, ನೀವೇನ್ ಮಾಡಬೇಕು, ನಾನು ಆಗ್ಲೇ ಹೇಳ್ದೆ, 2 ಕಾಳು ಹಾಕೊಂಡು ಇಂಟರಪ್ಟ್ ಮಾಡ್ಬಿಡೋದು. ಮತ್ತೆ, ಮತ್ತೆ, ಮತ್ತೆ ತಿನ್ನೋದು, ಇಂಟರಪ್ಟ್ ಮಾಡ್ಬಿಡೋದು. ಕೈಯಲ್ಲಿ ಇಟ್ಕೊಳ್ಳೋದು. ಟೇಬಲ್ ಮೇಲೆ ಇಟ್ಬಿಡೋದು. ಇಮಿಡಿಯೇಟ್ ಆಗಿ ಎಲ್ಲಿಡ್ಲಿ, ಪ್ಲೇಟ್ ಎಲ್ಲಿ, ಇಂಟರಪ್ಟ್ ಮಾಡೋದು. ತಿನ್ನೋದನ್ನ ಇಂಟರಪ್ಟ್ ಮಾಡೋದು. ನಾನು ನನ್ನ ಸ್ವೀಟ್ ಇರೋದ್ ಬಗ್ಗೆ ಹೇಳ್ತಾ ಇದೀನಿ. ಆಯ್ತಾ? ಸೊ, ಇವಾಗ ಸಿಗರೇಟನ್ನ ಕೈಲಿಟ್ಟು ಇಂಟರಪ್ಟ್ ಮಾಡೋದು ಅದನ್ನ. ಒಂದ್ ನಿಮಿಷ ಇರು, ನಾನು ಕರ್ಚೀಫ್ ತಗೊಂಡ್ ಬರ್ತೀನಿ. ಒಂದ್ ನಿಮಿಷ ಟಿಶ್ಯೂ ಪೇಪರ್ ತಗೊಂಬರ್ತೀನಿ. ಬ್ರೈನ್‌ಗೆ ಇಂಟರಪ್ಷನ್ ಇಷ್ಟ ಇಲ್ಲ. ಎಕ್ಸಾಂಪಲ್ ಕೊಡ್ತೀನಿ ಹೆಂಗೆ ಅಂತ. ನೀವು ದಿನ ಯೋಗಾಗ್ ಹೋಗ್ತಾ ಇದ್ರಿ. ಮಳೆ ಬಂತು ಅಂತ 1 ವಾರ ಹೋಗ್ಲಿಲ್ಲ. 99% ಆಫ್ ದ ಜನ ಮತ್ತೆ ಆ ಇಂಟರಪ್ಷನ್ ಆದ್ಮೇಲೆ ಯೋಗ ಕ್ಲಾಸ್‌ನೇ ಬಿಟ್ಬಿಡ್ತಾರೆ. ಚೆನ್ನಾಗ್ ನಡೀತಾ ಇತ್ತು ಮೇಡಮ್, ವೈರಲ್ ಫೀವರ್ ಬಂತಾ? ಅದು ಮೂಡ್ ಹೊರ್ಟೋಯ್ತಾ? ಹಂಗೆ ಬಿಟ್ಬಿಟ್ಟೆ. ಗೊತ್ತಾಗ್ತಾ ಇದೆ ಅಲ್ವಾ? ಯೆಸ್. ಪಾಸಿಟಿವ್‌ಗೂ ವರ್ಕ್ ಆಗುತ್ತೆ ಅದೇ ಬ್ರೈನು. ನೆಗೆಟಿವ್‌ಗೂ ವರ್ಕ್ ಆಗುತ್ತೆ. ಬಿಕಾಸ್ ಅದೇ ಬ್ರೈನ್ ರೀ ನಿಮ್ಮ ಹತ್ರ ಇರೋದು. ಸೊ, ನೀವೇನ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಶಾರ್ಟ್ ಕಮಿಟ್ಮೆಂಟ್ ಇಟ್ಕೊಳ್ತೀರಾ. ಒಂದು ಒಳ್ಳೆ ಹ್ಯಾಬಿಟ್ ಬಿಲ್ಡ್ ಮಾಡಕ್ಕೂ ಇದೆ. ನೆಗೆಟಿವ್ ಹ್ಯಾಬಿಟ್‌ನ ಬಿಡಕ್ಕೂ ಇದೆ. 1 ವಾರ ಸೇದಲ್ಲ ಅಥವಾ 1 ವಾರ ಪೂರ್ತಿ ಯೋಗಾಗೆ ಹೋಗ್ತೀನಿ. ಆಮೇಲೆ ಆ ಒಂದು ಸಮಯದಲ್ಲಿ ನೀವು ಪ್ರೀ ಕಮಿಟ್ಮೆಂಟ್ ಆಗಿ ಬೇರೆ ಏನಾದ್ರು ಥಾಟ್ ಬಂದ್ರೆ ಹೋಗೋದ್ ಬೇಡ ಅಂತ ನೀವು ಆಲ್ರೆಡಿ ಇನ್ ಅಡ್ವಾನ್ಸ್ ಏನ್ ಪ್ರೋಗ್ರಾಮ್ ಮಾಡ್ಕೊಂಡಿರ್ತೀರಾ? ಅರ್ಥ ಆಯ್ತಾ? ಅಥವಾ ಆ ಟೈಮಲ್ಲಿ ಆ ಆ ಟೈಮಲ್ಲಿ ನೀವು ಬೇರೆ ಏನನ್ನ ತಗೊಂಬಂದ್ಬಿಡ್ತೀರಾ ನೆಗೆಟಿವ್ ಹ್ಯಾಬಿಟ್ ಬಂದಾಗ. ಅಂಡ್ 3ನೇದು ಪ್ಯಾಟರ್ನ್‌ನ ಬ್ರೇಕ್ ಹೇಗೆ ಮಾಡ್ತೀರಾ? ಅಂಡ್ ಇದೆಲ್ಲದರದ ಅಪ್ಪ ಏನ್ ಗೊತ್ತಾ ಹ್ಯಾಬಿಟ್ ಬಿಲ್ಡಿಂಗಲ್ಲಿ ಸರ್? ಕಮಿಟ್ಮೆಂಟ್. ಬದ್ಧತೆ. ಬದ್ಧರಾಗಿರೋದು. ಈ ಕಮಿಟ್ಮೆಂಟ್‌ಗೆ ಒಂದು ಇಮೋಷನ್ ಸೂಜಿ ಚುಚ್ಚಬೇಕು. ನಾನು ನನ್ ಮಗು ಮುಂದೆ ಮುಖ ತೋರ್ಸಕ್ಕಾಗಲ್ಲ. ಅದಕ್ಕೋಸ್ಕರ ನನ್ ಮಗುಗೋಸ್ಕರ. ನಾನು ಮದ್ವೆ ಆಗ್ಬೇಕಾದ್ರೆ ನನ್ ಫೋಟೋಸ್ ತೆಗಿತಾರೆ ಚೆನ್ನಾಗ್ ಕಾಣಿಸ್ಬೇಕು. ನನ್ನ ಮದುವೆ ಫೋಟೋಗೋಸ್ಕರ, ನನ್ ತಾಯಿಗೋಸ್ಕರ, ನನಗೋಸ್ಕರ